ಸಾಮಾನ್ಯ ಸಮಾಜ ಈ ಕುಂಡಲಿನಿ ಶಕ್ತಿಯನ್ನ ಜಾಗೃತ ಆಗಿರುವಂತಹ ಶಕ್ತಿ ಏನು ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದ್ರೆ ನಮಗೆ ಅವರು ಎಷ್ಟು ಭಿನ್ನವಾಗಿ ಕಾಣಿಸ್ತಾರೆ ಹಾಗಿದ್ರೆ? ಅವರಿಗಂತೂ ಈ ಪ್ರಪಂಚ ಎಲ್ಲ ಕೂಡ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಮತ್ತೆ ಯಾರಲ್ಲೂ ಕೂಡ ದ್ವೇಷ, ಕೋಪ, ಈರ್ಷ್ಯೆ ಯಾವ ಭಾವನೆಗಳನ್ನು ಇಲ್ಲದೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವಂಥದ್ದು ನಾವು ನೋಡ್ತೀವಿ. ನಮ್ಗೆ ಗೊತ್ತಿದೆ, ಸಾಕಷ್ಟು ಜನ ಜ್ಞಾನಿಗಳನ್ನ ನೋಡಿದಾಗ ಅಯ್ಯೋ ಅವರು ಹುಚ್ಚರು, ಅವ್ರಿಗೇನು ಗೊತ್ತಿದೆ, ಏನು ಗೊತ್ತಿಲ್ಲ, ಸಮಾಜದ ಜ್ಞಾನ ಇಲ್ಲ ಅಂತ ಹೇಳುವಂಥ ಜನಗಳನ್ನ ಕೂಡ ನಾವು ನೋಡಿದ್ದೀವಿ. ಈ ಕುಂಡಲಿನಿ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಸಮಾಜ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಹಾಗಿದ್ರೆ? ನಾವು ಹೇಗೆ ಗುರುತಿಸೋದು ಅವರನ್ನ? ನೋಡಿ, ಕೆಲವು ಜನ ಕುಂಡಲಿ ಉದ್ದೀಪನ ಆಗಿ ಸಂಪೂರ್ಣವಾಗಿ ಅವರು ಜಾಗೃತ ಆಗಿದ್ದಾರೆ ಅಂದರೆ ಅವರು ಕೆಲವು ಜನ ಇದರಲ್ಲಿ ಎರಡು ಥರ ಇರುತ್ತೆ. ಸಮಾಜದ ಸಂಪರ್ಕಕ್ಕೆ ಕೆಲವು ಜನ ಬರೋದೇ ಇಲ್ಲ, ಸಂಸಾರದ ಇದಕ್ಕೆ ಬರೋದೇ ಇಲ್ಲ. ಕೆಲವು ಜನ ಸಂಸಾರಿಯಾಗಿ ಇದ್ಕೊಂಡು ಸಹ ಸಾಧನೆ ಮಾಡಿ ಕುಂಡಲಿನ ಜಾಗೃತ ಮಾಡ್ಕೊಂಡವರು ಇದ್ದಾರೆ. ಕೆಲವು ಜನ ಈ ಬೇಡಪ್ಪ, ಈ ಸಂಸಾರದ ಜಂಜಾಟವೇ ಬೇಡ ಅಂತ ಹೋಗೋರು ಇದ್ದಾರೆ. ಸಂಸಾರದ ಒಳಗಡೆ ಇದ್ದು ಬದುಕಿ ಸಾಧನೆ ಮಾಡಿ ತೋರಿಸಿದವರು ಇದ್ದಾರೆ. ಅಂದರೆ ನನಗೆ ಕುಂಡಲಿನಿ ಜಾಗೃತ ಆಯಿತು, ನಾನು ಎಲ್ಲೋ ಹೋಗಿ ಏನೋ ಮಾಡಿಬಿಡ್ತೀನಿ, ಇಲ್ಲ, ಸಮಾಜದಲ್ಲಿ ಇರಬೇಕು, ನೀವು ಸಮಾಜದ ಸೇವೆ ಆಗಬೇಕು, ಈ ಚೈತನ್ಯ ಕಂಡುಕೋಬೇಕು ನೀವು. ತಾನು ಜಾಗೃತನಾಗಿ, ಈಗ ನಾನು ಯಾರು ನಮ್ಮ ಬುದ್ಧ ಅವರು ತುಂಬ ವರ್ಷಗಳು ಧ್ಯಾನ ಮಾಡಿದ ನಂತರ ಕೊನೆಗೆ ಅವ್ರಿಗೆ ಅನ್ನಿಸ್ತಂತೆ, ನಾನೇನೋ ನನ್ನ ಕುಂಡಲಿನಿ ಶಕ್ತಿ ಅವೇಕನ್ನ ಆಯಿತು, ನನಗೆಲ್ಲ ಜ್ಞಾನ ಸಂಪಾದನೆ ಆಯಿತು, ನಾನು ಸಮಾಜಕ್ಕೋಸ್ಕರ ನಾನು ಏನು ಮಾಡಿದೆ ಅನ್ನೋಂಥ ಪ್ರಶ್ನೆ ಕೊನೆಗೆ ಬಂತಂತೆ. ಹಾಗಾಗಿ ಕುಂಡಲಿನಿ ಜಾಗೃತ ಮಾಡ್ಕೊಳ್ತಾ ಸಮಾಜ ಸೇವೆ ನಮ್ದು ಬಹಳ ಮುಖ್ಯ ಆಗಬೇಕು. ಅದನ್ನ ಬಿಟ್ಬಿಟ್ಟು ನಾನು ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತೀನಿ, ಇವೆಲ್ಲ ತಪ್ಪು. ಯಾವ್ದು ಸಹ ಮಾಡಬಾರ್ದು. ಸಂಸಾರದಿಂದ ಸ್ಕಿಪ್ ಆಗಬಾರ್ದು ಅವನು. ಸಂಸಾರದ ಜೊತೆಗೆ, ಯಾಕೆಂದರೆ ಕುಂಡಲಿನಿ ಜಾಗೃತ ಮಾಡ್ಕೊಳ್ಳೋದು ನಾಲ್ಕು ಪರಿಸರ ಜೊತೆಗೆ, ಪ್ರಕೃತಿಯ ಜೊತೆಗೆ, ಮನುಷ್ಯರ ಜೊತೆಗೆ ಬೆರಿಲಿಕ್ಕೆ ಇರುವಂಥದ್ದು. ಇದಕ್ಕೆ ಕಂಡ್ಕೋಬೇಕು ನಾವು ಕುಂಡಲಿನಿಯನ್ನು. ನಾವು ಹೊಂದ್ಕೋಬೇಕು, ಪ್ರಕೃತಿಯಲ್ಲಿ ನಾವು ಹೊಂದ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ಏನಿದೆ, ಸಮಾಜಮುಖಿಯಾಗಿ ಮಾಡಬೇಕಾಗಿರುವಂಥ ಕೆಲಸಗಳೇನಿದೆ, ನಾವು ಒಬ್ಬರನ್ನೊಬ್ಬರನ್ನ ಹೇಗೆ ಪ್ರೀತಿಸಬೇಕು, ಪ್ರೀತಿ ವಾತ್ಸಲ್ಯಗಳಿಂದ ನಾವು ಹೇಗೆ ಬದುಕಬೇಕು, ನಮ್ಮ ಜವಾಬ್ದಾರಿಗಳನ್ನು ಎಲ್ಲವನ್ನೂ ಸಹ ನಾವು ಸರಿಯಾಗಿ ನಿಭಾಯಿಸಬೇಕು ಅಂದರೆ ಅವನು ಕುಂಡಲಿನಿ ಜಾಗೃತ ಆದರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕೆಲವನ್ನು ಮಾಡ್ತಾನೆ, ಕೆಲವನ್ನು ಬಿಡ್ತಾನೆ. ಹಾಗಾಗಿ ಈ ಕುಂಡಲಿ ಏನಿದೆ ಒಂದು ವಿಶೇಷವಾದ ಶಕ್ತಿ ಆಗಿರೋದ್ರಿಂದ ಎಲ್ಲರೂ ಸಹ ಕಲ್ತ್ಕೊಳ್ಳಿ, ಸಮಾಜಕ್ಕೆ ಒಳ್ಳೆಯ ಸದೃಢ ವ್ಯಕ್ತಿಗಳಾಗಿ, ರೋಗರಹಿತ ವ್ಯಕ್ತಿಗಳಾಗಿ, ರೋಗ ಬಾಧೆಗಳಿಂದ ಮುಕ್ತಿ ಹೊಂದಿ, ಭ್ರಮಾತ್ಮಕ ಚಿತ್ರಗಳಿಂದ ಆಚೆ ಬನ್ನಿ, ಒಳ್ಳೆಯ ಜೀವನ ಶೈಲಿಯನ್ನು ರೂಢಿ ಮಾಡ್ಕೊಳ್ಳಿ. ಇನ್ನೂ ಬೇಕಾದಷ್ಟೆಲ್ಲ ಹೇಳ್ಬೋದು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾವು. ನಿಜಕ್ಕೂ ಕೂಡ ಗುರುಗಳೇ, ಕುಂಡಲಿನಿ ಶಕ್ತಿ ಬಗ್ಗೆ ಇದ್ದಂತಹ ಎಷ್ಟೋ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ತುಂಬ ಸವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಸಾಕಷ್ಟು ನಮ್ಮ ವೀಕ್ಷಕರ ಗೊಂದಲಗಳಿಗೆಲ್ಲ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಿಮ್ಮ ಈ ಅಮೂಲ್ಯವಾದ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ನಮಸ್ತೆ.